ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ಪವಿತ್ರ ಗೌಡ ಈಗ ಬೇಲ್ ಮೂಲಕ ಹೊರಬಂದಿದ್ದಾರೆ. ಕಳೆದ ವರ್ಷ ಕೋರ್ಟ್ ಕೇಸ್ ಅಂತ ಅಲಿತಿದ್ದ ಪವಿತ್ರ ಇದೀಗ ಹೊಸ ಲೈಫ್ ಲೀಡ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಟೆಂಪಲ್ ರನ್ ಬಳಿಕ ಈಗ ಬಿಸ್ನೆಸ್ನತ್ತ ಮುಖ ಮಾಡಿದ್ದಾರೆ. ಪ್ರೇಮಿಗಳ ದಿನದಂದೇ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಇವತ್ತು ಪವಿತ್ರ ಗೌಡ ರೆಡ್ ಕಾರ್ಪೆಟ್ ರೀಲಾಂಚ್ ಆಗಿದೆ. ರೆಡ್ ಕಾರ್ಪೆಟ್ ರೀಲಾಂಚ್ಗೆ ಯಾರ್ಯಾರು ಬಂದಿದ್ರು? ದರ್ಶನ್ ಗೆಸ್ಟ್ ಆಗಿ ಬಂದ್ರಾ? ಇನ್ಯಾರು ಸೆಲೆಬ್ರಿಟಿಗಳು ಬಂದ್ರು? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪವಿತ್ರ ಗೌಡ ಸ್ಯಾಂಡಲ್ವುಡ್ ನಟಿ. ಕಳೆದ 10-12 ವರ್ಷಗಳ ಹಿಂದೆ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು. ಅಗಮ್ಯ, ಛತ್ರಿಗಳು ಸರ್ ಛತ್ರಿಗಳು ಇನ್ನಿತರ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ರು. ಆದ್ರೆ ಯಾವ ಸಿನಿಮಾಗಳಿಂದಲೂ ಅವರ ವೃತ್ತಿ ಬದುಕಿಗೆ ಅಂತ ಸಕ್ಸಸ್ ಏನೂ ಸಿಕ್ಕಿರ್ಲಿಲ್ಲ. ಹೀಗಾಗಿ ಸಿನಿಮಾ ಇಂಡಸ್ಟ್ರಿಯಿಂದ ಆಕೆ ದೂರ ಉಳಿದಿದ್ರು. ದರ್ಶನ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ್ರು. ಮಿಡಲ್ ಕ್ಲಾಸ್ ಜೀವನ ಮಾಡ್ತಿದ್ದ ಪವಿತ್ರ ಗೌಡಗೆ ಕಾರು, ಐಷಾರಾಮಿ ಬಂಗಲೆ ಎಲ್ಲವೂ ಬಂತು. ಸಿನಿಮಾ ಕೈಕೊಟ್ಟ ಬೆನ್ನಲ್ಲೇ ಆಕೆ ಬಿಸ್ನೆಸ್ ನತ್ತ ಮುಖ ಮಾಡಿದ್ರು. RR ನಗರ ಬಳಿ ಇರುವ ರೆಡ್ ಕಾರ್ಪೆಟ್ ಎಂಬ ಬಟ್ಟೆ ಅಂಗಡಿ ನಡೆಸ್ತಾ ಇದ್ರು. ಆದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಜೈಲಿಗೆ ಹೋಗಬೇಕಾಯಿತು. ಪವಿತ್ರ ಗೌಡ ಜೈಲಿಗೆ ಹೋಗ್ತಿದ್ದಂತೆ ಆಕೆಯ ಬಿಸ್ನೆಸ್ ಅರ್ಧಕ್ಕೆ ನಿಂತು ಹೋಯಿತು. ಅದನ್ನ ಯಾರು ನಡೆಸ್ತಾ ಇರಲಿಲ್ಲ. ಇದೀಗ ಮತ್ತೆ ಆಕೆ ಹೊಸ ಜೀವನ ಶುರು ಮಾಡಲು ಸಿದ್ಧತೆ ನಡೆಸಿದ್ದಾರೆ. ಇದೀಗ ಪ್ರೇಮಿಗಳ ದಿನದಂದೇ RR ನಗರದಲ್ಲಿರುವ ರೆಡ್ ಕಾರ್ಪೆಟ್ ಸ್ಟುಡಿಯೋ ಈಗ ರೀಲಾಂಚ್ ಆಗಿದೆ. ಹೌದು, ಪವಿತ್ರ ಗೌಡ ಜೈಲಿನಿಂದ ಬರ್ತಿದ್ದಂತೆ ಟೆಂಪಲ್ ರನ್ ಶುರು ಮಾಡ್ಕೊಂಡಿದ್ರು. ಅದಾದ್ಮೇಲೆ ಕೋರ್ಟ್ ಅನುಮತಿ ಪಡೆದು ಹೊರ ರಾಜ್ಯಗಳಿಗೂ ಹೋಗಿ ಬಂದಿದ್ರು. ಕೆಲವೊಂದಿಷ್ಟು ಮೆಟೀರಿಯಲ್ ಗಳನ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ರು. ಇದೀಗ ಸಕಲ ಸಿದ್ಧತೆಯೊಂದಿಗೆ ರೆಡ್ ಕಾರ್ಪೆಟ್ ರೀಲಾಂಚ್ ಮಾಡಲಾಗಿದೆ. ಸರಳವಾಗಿ ಪೂಜೆ ಮಾಡೋ ಮೂಲಕ ಪವಿತ್ರ ಗೌಡ ಅವರು ರೆಡ್ ಕಾರ್ಪೆಟ್ ರೀಲಾಂಚ್ ಮಾಡಿದ್ದಾರೆ. ಅಕ್ಟೋಬರ್ 19, 2022ರಲ್ಲಿ ಪವಿತ್ರ ಗೌಡ ತಮ್ಮ ರೆಡ್ ಕಾರ್ಪೆಟ್ 777 ಸ್ಟುಡಿಯೋ ಶುರು ಮಾಡಿದ್ರು. 2022ರಲ್ಲಿ ರೆಡ್ ಕಾರ್ಪೆಟ್ ಶುರು ಮಾಡಿದ್ದ ವೇಳೆ ಪವಿತ್ರಾಗೆ ದರ್ಶನ್ ಬೆಂಬಲ ಕೊಟ್ಟಿದ್ರು. ಅಮೂಲ್ಯ, ಸೋನಲ್, ರಕ್ಷಿತಾ ಪ್ರೇಮ್ ಸೇರಿ ಅನೇಕರು ಮುಖ್ಯ ಅತಿಥಿಗಳಾಗಿ ಬಂದಿದ್ರು. ಈ ಬಾರಿಯೂ ಈ ಕಾರ್ಯಕ್ರಮಕ್ಕೆ ದರ್ಶನ್ ಬರ್ತಾರೆ ಎಂಬ ಸುದ್ದಿಗಳು ಸಾಕಷ್ಟು ವೈರಲ್ ಆಗಿತ್ತು. ಆದ್ರೆ ಕೊಲೆ ಕೇಸ್ ಬಳಿಕ ದರ್ಶನ್ ಹಾಗೂ ಪವಿತ್ರ ಒಂದು ಬಾರಿಯೂ ಭೇಟಿಯಾಗಿಲ್ಲ. ಈ ಕೇಸ್ ಬಳಿಕ ಪವಿತ್ರ ಗೌಡ ಏಕಾಂಗಿಯಾಗಿದ್ದಾರೆ. ಈ ಬಾರಿ ಯಾವ ಸೆಲೆಬ್ರಿಟಿ ಕೂಡ ಇವೆಂಟ್ಗೂ ಬಂದಿಲ್ಲ. ಇವತ್ತು ಪವಿತ್ರ ಗೌಡ ಒಬ್ಬರೇ ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಬಂದಿದ್ದಾರೆ. ರೇಂಜ್ ರೋವರ್ ಕಾರಿನಲ್ಲಿ ಗಾಗಲ್ಸ್ ತೊಟ್ಟು ಸ್ಟೈಲ್ ಆಗಿ ಬಂದಿದ್ದಾರೆ ಪವಿತ್ರ. ಸಂಜೆ ವೇಳೆಗೆ ಸೆಲೆಬ್ರಿಟಿಗಳು ಹಾಗೂ ಫ್ರೆಂಡ್ಸ್ ಬರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಶಾಪ್ಗೆ ಗ್ರಾಹಕರನ್ನ ಬಿಡಲಾಗ್ತಿಲ್ಲ. ಆಹ್ವಾನಿತರನ್ನ ಮಾತ್ರ ಬಿಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಶಾಪ್ನಲ್ಲಿ ಬೌನ್ಸರ್ಗಳನ್ನು ಕೂಡ ನೇಮಿಸಲಾಗಿದೆ. ಇದೀಗ ಪ್ರೇಮಿಗಳ ದಿನದಂದೇ ಪವಿತ್ರ ಗೌಡ ರೆಡ್ ಕಾರ್ಪೆಟ್ ರೀಲಾಂಚ್ ಮಾಡಿದ್ದಾರೆ. ಮತ್ತೆ ತಮ್ಮ ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ರನ್ ಮಾಡುವ ಭರವಸೆಯಲ್ಲಿದ್ದಾರೆ.